ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಸಮರದ ಅಂಗಳದಲ್ಲಿ ಅಂತಿಮ ಕ್ಷಣದ ಐಡ್ರಾಮವೊಂದು ಇದೀಗ ನಡೆದಿರುವಂತದ್ದು. ಕೇಸರಿ ಪಾಳ್ಯಕ್ಕೆ ಎದುರಾಗಿದ್ದಂತಹ ಬಹುದೊಡ್ಡ ಹಿಂದುತ್ವದ ಕಂಟಕವೊಂದು ಇದೀಗ ದಿಢೀರನೆ ದೂರವಾಗಿದೆ. ಇಂದು ನಾಮಪತ್ರ ಸಲ್ಲಿಸಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಂತಹ ಆ ಪ್ರಬಲ ಶಕ್ತಿ ಇದೀಗ ಅನಿರೀಕ್ಷಿತವಾಗಿ ಕಣದಿಂದ ಹಿಂದೆ ಸರಿಯುವಂತಹ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅದು ಕೇವಲ ಪಕ್ಷದ ಚಿಹ್ನೆಗೆ ಸಂಬಂಧಿಸಿದಂತಹ ತಾಂತ್ರಿಕ ಪ್ರಕ್ರಿಯೆಗಳ ವಿಳಂಬವೇ ಈ ರಿವರ್ಸ್ ಗೇರ್ಗೆ ಕಾರಣ ಎನ್ನುವಂತಹ ಮಾತು ಇದೀಗ ಆ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದರ ಹಿಂದೆ ಅಡಗಿರುವಂತಹ ರಾಜಕೀಯ ಲೆಕ್ಕಾಚಾರಗಳು ಬೇರೆ ಇವೆ ಎನ್ನುವಂತಹ ಮಾತು ಸಹ ಸಾಕಷ್ಟು ಜನರ ಬಾಯಲ್ಲಿ ಕೇಳಿ ಬಂದಿದೆ. ಅಲ್ಲದೆ ಬಿಜೆಪಿಗೆ ಇದರಿಂದ ಎಲ್ಲೋ ಒಂದ್ ಕಡೆ ಬಿಗ್ ರಿಲೀಫ್ ಸಿಕ್ಕಂತೆ ಆಗಿದೆ ಎಂದು ರಾಜಕೀಯ ವಲಯದಲ್ಲಿ ಇದೀಗ ಕೇಳಿ ಬಂದಿರುವಂತಹ ಮಾತು. ಅಂತಿಮ ಹಂತದಲ್ಲಿ ಅಖಾಡ ಸೈಲೆಂಟ್ ಆಗಿದ್ಯಾಕೆ ಎನ್ನುವಂತಹ ಪ್ರಶ್ನೆಯೂ ಸಹ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದ ಏನೆಲ್ಲ ಕಸರತ್ತನ್ನ ಮಾಡಿದ್ರು ಇದೀಗ ಅಂತಿಮ ಹಂತಕ್ಕೆ ಯಾಕೆ ಸೈಲೆಂಟ್ ಆದ್ರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಇನ್ನು ಇದರ ಐ ವೋಲ್ಟೇಜ್ ರಾಜಕೀಯದ ಇನ್ಸೈಡ್ ಸ್ಟೋರಿ ಏನಿರ್ಬೋದು, ಇದರ ಸಂಪೂರ್ಣ ವಿವರವನ್ನ ಕೊಡ್ತಾ ಹೋಗ್ತೀನಿ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ನಡೀತಾ ಇರುವಂತಹ ಐ ಡ್ರಾಮಾ ಅಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇದೀಗ ಸಂಬಂಧಿಸಿದಂತೆ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಇದೀಗ ನಡೆದಿದೆ. ಸ್ಪರ್ಧಿಸಲು ಸಜ್ಜಾಗಿದ್ದಂತಹ ಶಿವಸೇನೆ ಅಂದ್ರೆ ಶಿಂದೆ ಬಣ ಕೊನೆಯ ಕ್ಷಣದಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ನಿರ್ಧಾರ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಎಲ್ಲೋ ಒಂದ್ ಕಡೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಬಿಜೆಪಿ ಸೇರಿ ಇತರೆ ಪಕ್ಷಗಳ ಲೆಕ್ಕಾಚಾರವು ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗಿದೆ. ಅವರ ಲೆಕ್ಕಾಚಾರಕ್ಕೂ ಬದಲಾವಣೆಯನ್ನ ತಂದಿದೆ. ಹೌದು, ಉಪಚುನಾವಣೆಯ ಆರಂಭದಲ್ಲಿ ಶಿವಸೇನೆ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಾಗಿ ಘೋಷಣೆಯನ್ನ ಮಾಡಿತ್ತು. ಅದೇ ರೀತಿಯಾಗಿ ಇಂದು ನಾಮಪತ್ರ ಸಲ್ಲಿಸಲು ಕೂಡ ಸಕಲ ಸಿದ್ಧತೆಗಳನ್ನ ನಡೆಸಲಾಗಿದ್ದು, ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಚುನಾವಣಾ ಪ್ರಚಾರಕ್ಕೂ ಸಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಆದ್ರೆ ಇದೀಗ ಕೊನೆಯ ಕ್ಷಣದಲ್ಲಿ ಪಕ್ಷದ ಚಿಹ್ನೆಗೆ ಸಂಬಂಧಿಸಿದಂತಹ ಪ್ರಕ್ರಿಯೆಯಲ್ಲಿ ವಿಳಂಬ ಉಂಟಾದಂತಹ ಹಿನ್ನೆಲೆ ಸ್ಪರ್ಧೆಯಿಂದ ಹಿಂದೆ ಸರಿಯಲು ಇದೀಗ ತೀರ್ಮಾನಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಶಿವಸೇನೆ ಸ್ಪರ್ಧಿಸುವ ನಿರ್ಧಾರ ಬಿಜೆಪಿ ವಲಯದಲ್ಲಿ ಜಾಸ್ತಿ ಅಲ್ಲದಿದ್ರು ಸ್ವಲ್ಪ ಮಟ್ಟಿಗೆ ಮತ ವಿಭಜನೆ ಆಗುವಂತಹ ಸಾಧ್ಯತೆ ಇತ್ತು ಎನ್ನುವುದು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿದೆ. ಈ ಕಾರಣ ಇಬ್ಬರು ಪಕ್ಷಗಳು ಹಿಂದುತ್ವದ ಮತಗಳನ್ನ ಗುರಿಯಾಗಿಸಿಕೊಂಡಿವೆ. ಶಿವಸೇನೆ ಕೆಣಕಿದ್ರೆ ಹಿಂದುತ್ವದ ಮತಗಳು ವಿಭಜನೆ ಆಗುವ ಸಾಧ್ಯತೆ ಇದೆ ಎಂಬುದು ಬಿಜೆಪಿ ನಾಯಕರು ಅರ್ತಿದ್ರು. ಇದರಿಂದಾಗಿ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಯೂ ಸಹ ಇತ್ತು. ಆದ್ರೆ ಇದೀಗ ಶಿವಸೇನೆ ಹಿಂದೆ ಸರಿದಿರೋದ್ರಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಎಂದು ರಾಜಕೀಯ ವಿಶ್ಲೇಷಕರ ಬಾಯಲ್ಲಿ ಇದೀಗ ಕೇಳಿ ಬಂದಿದೆ. ಇನ್ನು ಹಿಂದುತ್ವ ಮತಗಳ ವಿಭಜನೆಯ ಆತಂಕ ಕಡಿಮೆ ಆಗಿರ್ಬೋದು. ಇನ್ನೊಂದ್ ಕಡೆ ಬಿಜೆಪಿಗೆ ಇದು ಎಲ್ಲೋ ಒಂದ್ ಕಡೆ ಲಾಭವಾಗಬಹುದು ಎಂದು ಇದೀಗ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಇತರೆ ರಾಜಕೀಯ ಪಕ್ಷಗಳು ಈ ಬೆಳವಣಿಗೆಯನ್ನ ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಇದೀಗ ಪ್ರಯತ್ನಿಸಬಹುದು ಎನ್ನುವಂತಹ ಮಾತು ಸಹ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿರುವಂತದ್ದು. ಮಿಶ್ರ ಪ್ರತಿಕ್ರಿಯೆ ಕೊಟ್ಟು ಹಿಂದೆ ಸರಿದಂತಹ ಅಭ್ಯರ್ಥಿಗಳು ಶಿವಸೇನೆ ಕಾರ್ಯಕರ್ತರಲ್ಲಿ ಈ ನಿರ್ಧಾರ ಮಿಶ್ರ ಪ್ರಕ್ರಿಯೆಯನ್ನ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಕೆಲವರು ಈ ತೀರ್ಮಾನವನ್ನ ಅನಿವಾರ್ಯವೆಂದು ಒಪ್ಕೊಂಡಿದ್ದಾರೆ. ಇನ್ನು ಕೆಲವರು ಸ್ಪರ್ಧಿಸದೆ ಹಿಂದೆ ಸರಿಯುವುದು ಸರಿ ಇಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದೀಗ ಪಕ್ಷದ ಒಳಗಿನ ಚರ್ಚೆಗಳ ನಂತರವೇ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಂದು ಸಾಕಷ್ಟು ಜನ ಹೇಳ್ಕೊಂಡಿರುವಂತದ್ದು. ಎಷ್ಟೋ ಜನ ಬೇರೆ ಬೇರೆ ರೀತಿ ವಾದ ವಿವಾದಗಳನ್ನ ಮಾಡಿದ್ರು. ನಮಗೆ ಈ ಹಿಂದೆ ಸರಿತಾ ಇರುವಂತಹ ವಿಚಾರ ಗೊತ್ತಿರಲಿಲ್ಲ, ಇದು ತಪ್ಪು ಅನ್ನುವಂತಹ ಮಾತನ್ನ ಇದು ಮಾಡಿದ್ರು. ಸ್ಪರ್ಧಿಸಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಿ, ಈ ತರ ಸಡನ್ ಆಗಿ ಹಿಂದೆ ಸರಿಯೋದು ಸರಿ ಇಲ್ಲ ಅನ್ನುವಂತಹ ಮಾತು ಸಹ ಕೇಳಿ ಬಂದಿತ್ತು. ಆದ್ರೆ ಇದೀಗ ಪಕ್ಷದ ಒಳಗಡೆ ಚರ್ಚೆ ನಡೆದ ನಂತರವೇ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಮಾತು ಇದೀಗ ಕೇಳಿ ಬರ್ತಾ ಇದೆ. ಏನಾಗಿರ್ಬೋದು, ಅಷ್ಟೆಲ್ಲ ಅವಾಗೆಲ್ಲ ನಾವು ನಿಂತ್ಕೊಳ್ಳೇಬೇಕು ಅಂತ ಪೈಪೋಟಿಯನ್ನ ಕೊಟ್ಕೊಂಡು ಇದೀಗ ನಾಮಪತ್ರ ಸಲ್ಲಿಕೆ ಮಾಡೋ ಟೈಮಲ್ಲಿ ಏನಾಯ್ತು, ಕೇವಲ ಒಂದು ಚಿಹ್ನೆ ಪ್ರಾಬ್ಲಮ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರ ಬಾಯಲ್ಲಿ ಕೇಳಿ ಬಂದಿರುವಂತದ್ದು. ಒಟ್ಟಾರೆಯಾಗಿ ಕೊನೆಯ ಕ್ಷಣದಲ್ಲಿ ಶಿವಸೇನೆ ಚುನಾವಣೆಯಿಂದ ಹಿಂದೆ ಸರಿದಿರೋದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ರಾಜಕೀಯ ಚಿತ್ರಣವನ್ನ ಬದಲಾಯಿಸುತ್ತೆ ಅಂತಾನೆ ಹೇಳ್ಬೋದು. ಈಗ ಈ ಕ್ಷೇತ್ರದಲ್ಲಿ ಯಾವ ಪಕ್ಷ ಮೇಲ್ಗೈ ಸಾಧಿಸುತ್ತೆ ಎಂಬುದು ಇಲ್ಲಿ ಕಾದ್ ನೋಡ್ಬೇಕಾಗಿದೆ. ಯಾಕೆ ಅಂದ್ರೆ ಶಿವಸೇನೆ ಇದ್ದಾಗ ಸಾಕಷ್ಟು ಮತಗಳು ವಿಭಜನೆ ಆಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಇದೀಗ
ಶಿವಸೇನೆ ಹಿಂದೆ ಸರಿದಿರೋದ್ರಿಂದ ಎಲೆಕ್ಷನ್ನ ಚಿತ್ರಣ ಏನಿದೆ ಅದು ಸಂಪೂರ್ಣವಾಗಿ ಬದಲಾವಣೆ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚು ಕಾಣಿಸ್ತಾ ಇದೆ. ಚುನಾವಣಾ ಕಣದಲ್ಲಿ ಈ ಅಚ್ಚರಿ ತೀವ್ರವು ಮತದಾರರ ನಿರ್ಧಾರಕ್ಕೂ ಸಹ ಎಲ್ಲೋ ಒಂದ್ ಕಡೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ದಕ್ಷಿಣದಲ್ಲಿ ಏನಾಗುತ್ತೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಏನೆಲ್ಲ ಬದಲಾವಣೆಯನ್ನ ತಂದುಕೊಡುತ್ತೆ, ಯಾರು ಗೆಲ್ತಾರೆ ಅನ್ನೋದು ಸಾಕಷ್ಟು ಜನರಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇದೆಲ್ಲದಕ್ಕೂ ಸಹ ಉಪಚುನಾವಣೆಯ ನಂತರವೇ ಉತ್ತರ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.